ರಾಜ್ಯದಲ್ಲಿ ಆಡಳಿತ ಚುಕ್ಕಾಣಿ ಹಿಡಿದಿರುವ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆಯುವ ಪಕ್ಷವಾಗಿದೆ. ಕಾಂಗ್ರೆಸ್ ಸರ್ಕಾರ ಚುನಾವಣೆಯಲ್ಲಿ ಘೋಷಿಸಿದಂತೆ 5 ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರುವ ಮೂಲಕ ಜನಮನ್ನಣೆಗೆ ಪಾತ್ರವಾಗಿದೆ. ಆ ಕಾರಣಕ್ಕಾಗಿ ಹೊಸಪೇಟೆಯಲ್ಲಿ ನಡೆದ ಸರ್ಕಾರದ 2 ವರ್ಷದ ಸಾಧನಾ ಸಮಾವೇಶಕ್ಕೆ ಲಕ್ಷಾಂತರ ಜನರು ಭಾಗವಹಿಸಿದ್ದೇ ಸಾಕ್ಷಿಯಾಗಿದೆ. ಇದನ್ನು ಸಹಿಸದ ವಿರೋಧಿಗಳು ಗಲಿಬಿಲಿಗೊಂಡು ಟೀಕೆ ಮಾಡುತ್ತಿದ್ದಾರೆ ಎಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾದ ಸುಜಾತಾ ದೊಡ್ಮನಿಯವರು ವಿರೋಧಿಗಳಿಗೆ ಟಾಂಗ್ ನೀಡಿದರು. ಅವರು ಶಿರಹಟ್ಟಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ, ರಾಜ್ಯದಲ್ಲಿ ಯಾವುದಾದರೂ ಪಕ್ಷ ನುಡಿದಂತೆ ನಡೆದರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರವಾಗಿದೆ. ಬಿಜೆಪಿಯವರು ಹಸಿ ಸುಳ್ಳುಗಳನ್ನು ಹೇಳಿಕೊಳ್ಳುತ್ತಾ ಜನರನ್ನು ಯಾಮಾರಿಸುತ್ತಿದ್ದಾರೆ. ಅವರಿಗೆ ಕಾಂಗ್ರೆಸ್ ಸಾಧನಾ ಸಮಾವೇಶದ ಬಗ್ಗೆ ಮಾತನಾಡುವ ಯೋಗ್ಯತೆ ಇಲ್ಲ. ಸರ್ಕಾರದ ಪಂಚ ಗ್ಯಾರಂಟಿಗಳನ್ನು ರಾಜ್ಯದ ಎಲ್ಲ ವರ್ಗದ ಜನರು ಹಾಡಿ ಹೊಗಳುತ್ತಿದ್ದಾರೆ. ಇದನ್ನು ಸಹಿಸದೆ ಬಿಜೆಪಿಗರು ಬಾಯಿಗೆ ಬಂದ ಹಾಗೆ ಆರೋಪ ಮಾಡುತ್ತಾ ತಿರುಗಾಡುತ್ತಿದ್ದಾರೆ. ಶಾಸಕರ ಕೆಲ ಬೆಂಬಲಿಗರು ಅಧಿಕಾರಿಗಳಿಗೆ ಬೆದರಿಸುವ ಕೆಲಸ ಮಾಡುತ್ತಿದ್ದಾರೆ. ಇದರಿಂದ ಅಧಿಕಾರಿಗಳು ತಾಲೂಕಿನಲ್ಲಿ ಕೆಲಸ ಮಾಡಲು ಇಷ್ಟವಿಲ್ಲದೆ ಸ್ವಯಂ ಪ್ರೇರಿತವಾಗಿ ಬೇರೆಡೆಗೆ ವರ್ಗಾವಣೆ ಮಾಡಿಕೊಂಡು ಹೋಗುತ್ತಿದ್ದಾರೆ. ಶಾಸಕರು ಆರೋಪ ಮಾಡುವುದನ್ನು ಬಿಟ್ಟು ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಯೋಚಿಸಲಿ ಎಂದು ಕಿಡಿಕಾರಿದರು. ಈ ಸಂದರ್ಭದಲ್ಲಿ ವೀರಯ್ಯ ಮಠಪತಿ, ಮಂಜುನಾಥ್ ಘಂಟಿ, ಹೊನ್ನಪ್ಪ ಶಿರಹಟ್ಟಿ, ದೇವಪ್ಪ ಬಟ್ಟೂರ್, ಮಾಬುಸಾಬ್ ಲಕ್ಷ್ಮೇಶ್ವರ್, ರವಿ ಗುಡಿಮನಿ, ಫಕೀರೇಶ್ ನಡ್ವಿನಮನಿ, ಆನಂದ್ ಕೂಳಿ, ಪಾಲಾಕ್ಷಿ ಇಳಿಗೇರ್, ವಾಸಿಂ ಮುಚ್ಚಾವಾಲೆ, ಪವನ್ ಇಳಿಗೇರ್ ಮುಂತಾದವರು ಉಪಸ್ಥಿತರಿದ್ದರು. ಮುಸ್ತಾಕ್ ಅಲಿ ಕುದ್ರಿ, ಕರಾಳ ಸತ್ಯ ನ್ಯೂಸ್, ಗದಗ್. ಸರಿಯಾಗಿ ಅವ್ರ ಹೆಸರು ದಾಖಲಾತಿ ತಗೊಂಡು ಹೇಳ್ಬೇಕು. ಈಗ 2 ವರ್ಷ ಆದವರು ಜವಾಬ್ದಾರಿತ ಶಾಸಕರು 2 ವರ್ಷದಿಂದ ಭ್ರಷ್ಟಾಚಾರಿ ಒಮ್ಮೆಗೆ ಹೆಂಗೆ ಅಂತವ್ರಿಗೆ 2 ವರ್ಷ ಏನು ಮಕ್ಕಳಿದ್ರು ನೀವು ಶಾಸಕ 2 ವರ್ಷ ತನಕ ಜವಾಬ್ದಾರಿ ಇತ್ತಲ್ಲ ಅವರಿಗೆ, ಅದನ್ನ ಕೇಳಬಹುದಾಗಿತ್ತಲ್ಲ. ಅದಕ್ಕೆ ಯಾರು ಅದು ಪ್ರಭಾವಿ ವ್ಯಕ್ತಿ ಏನಿದಾಗೈತಿ ಅದನ್ನ ದಾಖಲೆ ಸಮೇತ ತೋರಿಸ್ಬೇಕು. ತೋರಿಸ್ತಾನ ಸುಮ್ಮನೆ ಜನರಿಗೆ ತಪ್ಪು ತಿಳುವಳಿಕೆ ಹೇಳ್ಬೋದು. ಅದು ಏನಾರು ಇತ್ತಂದ್ರೆ ಅದಕ್ಕೆ ಏನಾಯ್ತು ಬೇಕು ನಾವು ದಾಖಲಾತಿ ನಾವು ಕೊಡ್ತೀವಿ. ಆಮೇಲೆ ಅವ್ರಿಗೇನ ಶಾಸಕರ ಏನೋ ಒಂದಿಷ್ಟು ಮಂದಿ ಹಿಂಬಾಲಕರಲ್ಲ, ಎಲ್ಲ ಆಫೀಸರ್ಸ್ ಹೆದರಿಸಿ ಅಂತ ಅವ್ರು ಸುಲಿಗೆ ಮಾಡಕೊಂತಾರ ಶಾಸಕರ ಹಿಂಬಾಲಕರು. ಅದನ್ನು ಮುಂದಿನ ದಿನದಿಂದ ನಾವು ಅದನ್ನು ಕೊಡ್ತೀವಿ, ದಾಖಲೆ ಕೊಡ್ತೀವಿ.